ಐನಾಕ್ಸ್ ಅಲ್ಲಿ ಕಾಂತಾರ ಹಿಂಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೋಡಿ, ಈ ಎಂಡಿಂದ ಆ ಎಂಡ್ವರೆಗೂ ಫುಲ್ ಇದೆ. ಎಕ್ಸ್ಕ್ಯೂಸ್ ಮೀ ಬ್ರದರ್, ಅದಕ್ಕೆ ಇದ್ದಂಗ ನೋಡಿ ಏನ್ ಬೇಕು? ಸ್ಕೇರಿ ಹೌಸ್ಗೆ ಹೋಗ್ತೀವಿ ಮಮ್ಮಿ, ಸ್ಕೇರಿ ಹೌಸ್ಗೆ ಒಂದು ವಾರ ಗೈಸ್ ಇಂಡಿಯಾದಲ್ಲಿ ಅಂತವ್ರ ಜೊತೆ ಆಕ್ಟಿಂಗ್ ಮಾಡೇ ಮಾಡ್ತೀನಿ. ಇಟ್ಸ್ ಮೈ ಡ್ರೀಮ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಮಾಡೋಣ. ಅದು ಮಧ್ಯೆ ಗ್ಯಾಪ್ ಬರ್ತಾ ಇರುತ್ತೆ ಗೈಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲ. ಬಟ್ ಎಲ್ಲದ್ರದ್ದು ಮಧ್ಯೆ ತಡೆದು ಮಾಡೋಕ್ಕೆ ನೋಡ್ತೀನಿ. ಬಟ್ ಆ ಟೆನ್ಷನಲ್ಲಿ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಆಗಲ್ಲ ಗೈಸ್, ತುಂಬ ಕಷ್ಟ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ, ಯಾರ್ಯಾರೆಲ್ಲ ಕಾಂತಾರ ನೋಡಿದ್ದೀರಾ? ಕಾಂತಾರ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತು ನಾನು ಕಾಂತಾರ ನೋಡಿದ್ದೀನಿ, 2 ಸರಿ ನೋಡಿದೆ ಆಲ್ರೆಡಿ. ಇದು 3ನೇ ಸರಿ. ಅದು ಐಮ್ಯಾಕ್ಸ್ ಥಿಯೇಟ್ರಲ್ಲಿ ನೋಡೋಕೆ ಹೋಗ್ತಾಯಿದ್ದೀನಿ. ಐಮ್ಯಾಕ್ಸ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾರ್ಮಲ್ ಥಿಯೇಟ್ರ್ ಥರ ಅಲ್ಲ, ಅದು ಏನು ಎತ್ತ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲೇ ಹೋಗಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಯಾರು ಹೋಗ್ತಾ ಇರೋದು ಅಂತಂದರೆ ನಾನು, ನಮ್ಮಮ್ಮ, ನಮ್ಮಪ್ಪ ಮತ್ತು ಆಕಾಶ್. ಮೂವಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಲ್ಲರನ್ನೂ ಕೇಳೋಣ. ಸೊ ಫಸ್ಟ್ ಇವಾಗ ಸೀದಾ ಮಂತ್ರಿ ಮಾಲ್ಗೆ ಹೋಗೋಣ. ಮಂತ್ರಿ ಮಾಲ್ ಇರೋದು. ಸೊ ಮಂತ್ರಿ ಮಾಲಲ್ಲೇ ಐಮ್ಯಾಕ್ಸ್ ಇಲ್ಲಿದೆ. ಬಟ್ ನಂಗೆ ಇಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ. ಬಟ್ ನಂಗೆ ಮಂತ್ರಿ ಮಾಲೇ ಕಂಫರ್ಟೇಬಲ್ ಅನಿಸ್ತು. ಸೊ ವಿ ಗೋಯಿಂಗ್ ಟು ಮಂತ್ರಿ ಮಾಲ್. ಮಂತ್ರಿ ಮಾಲಲ್ಲಿ ಐನಾಕ್ಸ್ ಇದೆ. ಐನಾಕ್ಸಲ್ಲಿ ಐಮ್ಯಾಕ್ಸ್ ಥಿಯೇಟ್ರ್ ಇದ್ದೇ ಇರುತ್ತೆ. ಇಲ್ಲಿ ಮಾಲ್ ಆಫ್ ಏಷಲ್ಲಿ ಐಮ್ಯಾಕ್ಸ್ ಇಲ್ಲ ಗೈಸ್, ಅದಕ್ಕೆ ಇಲ್ಲಾಂದರೆ ಇಲ್ಲೇ ಹೋಗ್ತಾ ಇದ್ದೆ. ಬನ್ನಿ ಹೋಗೋಣ. ಎಲ್ಲರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಮೂವಿ ಥಿಯೇಟ್ರ್ ಹೆಂಗಿದೆ, ಏನಕ್ಕೆ ಇದು ಎಲ್ಲದಕ್ಕಿಂತ ಜಾಸ್ತಿ ಪ್ರೈಸ್ ಇದೆ, ಏನಕ್ಕೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ. ಹಾಯ್. ಹಾಯ್ ಮಮ್ಮಿ. ಹಾಯ್ ಸೂರ್ಯ. ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ನಾನು ಬ್ಲಾಗಲ್ಲಿ ಕಾಣಿಸ್ಕೊತಾ ಇದೆಯಾ ಅಂತ ಎಷ್ಟೊಂದು ಜನ ಹೇಳ್ತಿದ್ದಾರೆ. ತುಂಬ ದಿನ ಆದಮೇಲೆ ಇವಾಗ ನಾನು ಆಚೆ ಬಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅದಕ್ಕೆ ಇವಾಗ ಚೆನ್ನಾಗಿದ್ದೀನಿ. ಈಗ ಬ್ಲಾಗ್ ಮಾಡ್ತೀವಿ, ಸಪೋರ್ಟ್ ಮಾಡಿ ಅಷ್ಟೇ. ಸೊ ಗೈಸ್, ಇವಾಗ ನಮ್ಮಮ್ಮನ ಅಪ್ಪನ ಮತ್ತು ಆಕಾಶನ ಕಾಂತಾರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಕಾಂತಾರ ಮೂವಿ ಹೋಗ್ತೀನಿ. ಎಷ್ಟು ಎಕ್ಸೈಟ್ ಆಗಿದ್ದೀನಿ? ತುಂಬ ಎಕ್ಸೈಟ್ ಆಗಿದ್ದೀನಿ. ನಂಗೆ ಕಾಂತಾರ ಮೂವಿ ನೋಡ್ಬೇಕಂತ ತುಂಬ ಇಷ್ಟ ಆಯ್ತು, ಅದಕ್ಕೆ. ಕಾಂತಾರ 1 ಹೆಂಗಿತ್ತು? ಚೆನ್ನಾಗಿತ್ತು. ಕಾಂತಾರ 2 ಗೊತ್ತಿಲ್ಲ, ಇವಾಗ ನೋಡಿ ಹೇಳ್ತೀನಿ. ಓಕೆ. ಸೊ ಇವಾಗ ನಾವು ನಾರ್ಮಲ್ ಥಿಯೇಟ್ರ್ ಹೋಗ್ತಾ ಐಮ್ಯಾಕ್ಸ್ ಹೋಗ್ತಾ ಇದ್ದೀವಿ. ವಾವ್, ಚೆನ್ನಾಗಿರುತ್ತೆ ಅಲ್ಲಿ. ಹೌದು. ಹಾಯ್ ಆಕಾಶ್. ಏನು ಗಡ್ಡ ಎಲ್ಲ ಬೋಳ್ಸ್ಬಿಟ್ಟು ಇದಾಗ್ಬಿಟ್ಟಿದ್ಯಾ? ಚಾಕ್ಲೇಟ್ ಬಾಯ್ ನೀನು. ಸೊ ಕಾಂತಾರ ನೋಡೋಕೆ ಎಷ್ಟು ಎಕ್ಸೈಟ್ ಆಗಿದೆಯಾ? ನೋಡಿದ್ದೀನಿ. ರುಕ್ಮಿಣಿ ವಸಂತ ನೋಡಕ್ ಹೋಯ್ತೀರ? ಎಕ್ಸ್ಕ್ಯೂಸ್ ಮೀ ಬ್ರದರ್, ಅತ್ತಿಗೆ ಇದ್ದಂಗ ನೋಡಿ ಕಳ್ಸ್ಕೋ. ನಿನ್ಗೆ ಅತ್ತಿಗೆ ಇದ್ದಂಗೆ. ಎಕ್ಸ್ಕ್ಯೂಸ್ ಮೀ ಲೇಡಿ, ನಿನ್ಗೆ ಸಿಸ್ಟರ್ ಅನ್ನು, ಸಿಸ್ಟರ್ ರುಕ್ಮಿಣಿ ವಸಂತ ಅನ್ನು. ಪುಕ್ಕ ಕಿತ್ಬಿಟ್ಟು. ಆ್ಯಕ್ಚುಲಿ ಏನು ಗೊತ್ತಾ, ಅಂದ ಚಂದ ನೋಡಿ, ಬ್ಯೂಟಿ ನೋಡಿ ಎಲ್ಲ ಅಲ್ಲ. ಲೈಕ್ ಅವ್ರ ಬಿಹೇವಿಯರು, ಅವ್ರು ನಡ್ಕೊಳ್ಳೋ ರೀತಿ, ಅವ್ರಿರೋ ದ ವೇ ಆಫ್ ಲಿವಿಂಗ್. ಎಳ್ನೀರು ಕುಡಿತಾರೆ ಗಾಯ್ಸ್. ಪಪ್ಪು ಪಾರ್ಟಿ ಎಣ್ಣೆ ಅನ್ನೋ ಈ ಜಗತ್ತಲ್ಲಿ ಎಳ್ನೀರು ಕುಡಿತಾರೆ. ನನಗೂ ಎಳ್ನೀರು ಅಂದ್ರೆ ಇಷ್ಟ, ಅವ್ರಿಗೂ ಎಳ್ನೀರು ಅಂದ್ರೆ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇಷ್ಟಪಡ್ತೀನಿ ಅವ್ರನ್ನ. ನೀರು ಕುಡಿತಾರೆ ಗೈಸ್, ನೀರು ಕುಡಿತಾರೆ. ನೀನು ಹೆಂಗೆ ಕಾಣ್ತೀಯ ಗೊತ್ತಾ? 3 Idiots ಅಲ್ಲಿ ಅವಳ ಹೆಸರೇನು? 3 Idiots ಹೀರೋಯಿನ್ ಅನುಷ್ಕಾ ಶರ್ಮಾ. ಏಯ್, ಯಾವ್ದು 3 Idiots? ಅನುಷ್ಕಾ ಶರ್ಮಾ ಅಂತೆ. ಕಾಜಲ್ ಅಲ್ಲ, ಸೈಫ್ ಅಲಿ ಖಾನ್ ಮದುವೆ ಆಗಿರೋದು. ಕರೀನಾ ಕಪೂರ್ ಥರ ಅವಳು ಹಿಂಗೆ ಹಾಕೊಂಡಿರ್ತಾಳೆ. ಹಂಗಿಲ್ಲ ನೀನು, ಅವ್ರಮ್ಮ ಥರ ಇದೆಯಾ? ಸೊ ಗೈಸ್, ಸೊ ಇವಾಗ ಸೀದಾ ಹೋಗೋಣ, ಮಜ್ಜಾ ಮಾಡೋಣ. ಎಲ್ಲಿ ಹೋಗ್ತಾ ಇದೀರಾ? ಮಾಲ್ಗೆ ಹೋಗ್ತಾ ಇದೀವಿ ಮೂವಿ ನೋಡಕ್ಕೆ. ಅದನ್ನ ಒಳ್ಳೆ ಇದ್ರ ಥರ ಹಾಕೊಂಡಿದ್ಯಾ? ಬೇರೆ ಹೆಲ್ಮೆಟ್ ಇಲ್ವಾ? ಇಲ್ಲ, ಇದೆ. ನೀನು ಆ ಹೆಲ್ಮೆಟ್ ಹಾಕೊಳ್ಳೋದು ಬಿಟ್ಟು ಹೆಲ್ಮೆಟ್ ಹಾಕೊಂಡಿದ್ಯಾ? ಜಸ್ಟ್ ಮಾಲ್ಗೆ ಬಂದ್ವಿ, ಗಾಡಿ ಪಾರ್ಕ್ ಮಾಡಿದ್ವಿ. ಕಾರಲ್ಲ ಗೈಸ್, ಕಾರ್ ಇದ್ದರೆ ಒಂದು ಕಾರಲ್ಲಿ ಎಲ್ಲ ಒಟ್ಟಿಗೆ ಬರ್ಬೋದು. ಬಟ್ ನಮ್ಮ ಕೇಳಿದ್ವಿ ಇವಾಗ 2 ವೀಲರ್. ಸೊ ಇವಾಗ ಅದೇ 2 ವೀಲರಲ್ಲಿ ಬರೋಣ, ಮುಂದೆ ಗಾಡಿ ತೊಗೊಳ್ಳೋಣ. ಓಕೆ,
ಫುಲ್ ಬೇಸ್ಮೆಂಟು ಐ ಮೀನ್ ಲೆವೆಲ್ 1. ನಾವಿವಾಗ ಮೇಲೆ ಹೋಗ್ಬೇಕು ಇದೆಯಲ್ಲ. ಸೊ ಲಿಫ್ಟಲ್ಲಿ ಮೇಲೆ ಹೋಗ್ಬೇಕು. ಹಾಂ ಏನು ಬೇಕು? ಸಿನಿಮಾದಲ್ಲಿ KFC ಸಿಗಲ್ಲ. ಆಯ್ತು ತಿನ್ಕೊಂಡೆ ಹೋಗೋಣಮ್ಮ. ಎಷ್ಟು ದಿವಸ ಆದ್ಮೇಲೆ ಬರ್ತೀನಿ ಗೊತ್ತಾ ಮಂತ್ರಿ ಮಾಲ್ಗೆ. ಎಷ್ಟು ದಿವಸ ಇದೆ ಮಂತ್ರಿ ಮಾಲ್. ಆಕಾಶ್ ಫಸ್ಟ್ ಟೈಮ್ ಅಂತ ಮಂತ್ರಿ ಮಾಲ್ಗೆ. ಓ ಫಿಲಮ್ ಮೂವಿ ನೋಡಿಲ್ವಾ? ಓಕೆ. ಸ್ಕೇರಿಯೋಸ್ಗೆ ಹೋಗ್ತೀವಿ ಮಮ್ಮಿ. ಸ್ಕೇರಿಯೋಸ್ಗೆ ಗೈಸ್ ನನ್ನ PU ಟೈಮಲ್ಲೆಲ್ಲ ಇಲ್ಲಿ ಬಂದು ಕಾಲೇಜ್ಗೆ ಹೋಗೋದ್ಬಿಟ್ಟು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಆ ಟೈಮೆಲ್ಲ ಇವಾಗ ನೆನಪಾಗುತ್ತೆ. ಗೋಲ್ಡನ್ ಡೇಸ್ ಗೈಸ್. ನಾವು ಯಾವಾಗ ಖುಷಿಪಟ್ಟು ಎಂಜಾಯ್ ಮಾಡಬೇಕು ಅನ್ಕೊಂತೀವಿ ಎಂಜಾಯ್ ಮಾಡಿಬಿಡ್ಬೇಕು. ಏನಂತ ಆಕಾಶ್ ನಿಂದು ಕಾಲೇಜೆಲ್ಲ ಹೆಂಗಿತ್ತು? ಇವಾಗ ಮಿಸ್ ಮಾಡ್ಕೊಂತ ತಾನೆ ಕಾಲೇಜ್ನ? ಈಗೇನು ಸೌತ್ ಆಫ್ರಿಕಾ ಹೋಗೋದು ಒಂದು ವಾರ ಗೈಸ್ ಇಂಡಿಯಾದಲ್ಲಿ. ಸುಮ್ಮನೆ ಇರಲ್ಲ ಹೇಳ್ಬೇಡ. ಸರ್ಪ್ರೈಸ್ ಆಕಾಶ್ ಸೌತ್ ಆಫ್ರಿಕಾ ಹೋಗ್ತಾನೆ. ಏನೇನಾಗುತ್ತೆ ಎಲ್ಲದನ್ನು ಹೇಳ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಇಷ್ಟೇ ಅಪ್ಡೇಟ್ ಇರೋದು ನಮ್ಮ ಹತ್ರ. ಸರ್ಪ್ರೈಸ್. ಸೊ ಇವಾಗ ಅವರಿಬ್ರು ನೋಡಿ ಗೈಸ್ ಆರಾಮಾಗಿ ಹೆಂಗೆ ಬರ್ತಿದ್ದಾರೆ. ಐಮ್ಯಾಕ್ಸ್ ಒಂದೇ ಇರೋದಾ? ಐನಾಕ್ಸ್ ಇದೆ. ಐನಾಕ್ಸಲ್ಲಿ ಐಮ್ಯಾಕ್ಸ್ ಇದೆ. 4K ಲೇಸರ್ ಬಿಟ್ಟಿದ್ದಾರೆ. ಹೊಸದು ಗೈಸ್. ಮುಂಚೆ ಬರೀ ಐಮ್ಯಾಕ್ಸ್ ಅಂತ ಇತ್ತು ಅಷ್ಟೇ. ಇವಾಗ 4K ಲೇಸರು ಇನ್ಸಿಗ್ನಿಯಾ ಎಲ್ಲ ಬಿಟ್ಟಿದ್ದಾರೆ. ಏನು ಡಿಫ್ರೆನ್ಸು ಅಂತಂದರೆ ಐಮ್ಯಾಕ್ಸು ಸ್ಕ್ರೀನ್ ದೊಡ್ಡದಿರುತ್ತೆ. ವೈಭವ್ ಥರ ಅಲ್ಲ. ವೈಭವ್ ಸ್ಕ್ರೀನ್ ದೊಡ್ಡದಲ್ಲಿದೆ. ಅದೇ ಎಷ್ಟೊಂದು ಜನ ಜಾಸ್ತಿ. ಥಿಯೇಟರ್ ದೊಡ್ಡದಲ್ಲ, ಸ್ಕ್ರೀನ್ ದೊಡ್ಡದು. ಡಿಫ್ರೆನ್ಸ್ ಗೊತ್ತಿಲ್ವಾ ಗೈಸ್? ಸ್ಕ್ರೀನ್ ದೊಡ್ಡದು ಅಂದರೆ ಥಿಯೇಟರ್ ದೊಡ್ಡದು ಅನ್ಕೊಂಬಿಟ್ಟವನೆ. ಸ್ಕ್ರೀನ್ ದೊಡ್ಡದು ನೋಡಿ. ಐಮ್ಯಾಕ್ಸ್ ಇದು 4K ಲೇಸರು. ಇನ್ಸಿಗ್ನಿಯಾ ಇದು ನಾರ್ಮಲ್ಲು. ಇನ್ಸಿಗ್ನಿಯಾ ಅಂದರೆ ಫುಲ್ ಎಲ್ಲ ರೆಕ್ಲೈನರೇ ಇರುತ್ತೆ. ಟೈಮು 3:42. ನಮ್ಮ ಮೂವಿ ಇರೋದು 3:45ಗೆ. ಸೊ ಬೇಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಏನಕ್ಕೆ ಅಂದರೆ ನಿಮಗೆ ತೋರಿಸ್ಬೇಕಲ್ಲ ಹೆಂಗಿರುತ್ತೆ, ಏನು ಡಿಫ್ರೆನ್ಸ್ ಏನು ಅಂತ ಅಂದ್ಬಿಟ್ಟು ಬನ್ನಿ. ಬಟ್ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕೂ ಜಾಸ್ತಿ ಕಾಸಿದೆ ಐಮ್ಯಾಕ್ಸ್. ಹೌಸ್ಫುಲ್. ಮುಂದೆ ಖಾಲಿ ಇದೆ ಅನಿಸುತ್ತೆ, ಹಿಂದೆ ಎಲ್ಲ ಫುಲ್ಲು. ಏನು ನಂಗೆ ಇಷ್ಟ ಇಲ್ಲ ಗೈಸ್. ಸೊ ಐಮ್ಯಾಕ್ಸ್ ಸ್ಕ್ರೀನ್ ನಂಬರ್ 4. ಸ್ಟಾಪ್ ಮೂವಿ ಪೈರಸಿ ದಯವಿಟ್ಟು. ಏನು ಗೈಸ್ ಇದು ಹಿಂಗಿದೆ ಗುಹೆ ಥರ. ಓಕೆ. ಸೊ ನಿಮಗೆ ಹೆಂಗಿರುತ್ತೆ ಸ್ಕ್ರೀನು ಅಂತ ತೋರಿಸ್ತೀನಿ ಬನ್ನಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಬಿಗ್ ಸ್ಕ್ರೀನ್ ತಾನೆ ನೋಡು. ಈ ಎಂಡಿಂದ ಆ ಎಂಡ್ವರೆಗೂ. ನಾನು KGF ಇಲ್ಲಿ ಕರ್ಕೊಂಡ್ಬಂದಿದ್ದು ಮಮ್ಮಿ ಡ್ಯಾಡಿನ. ಗೊತ್ತಾಯ್ತಾ ನಿಮ್ಗೆ ಡಿಫ್ರೆನ್ಸು ಗೈಸ್? ಹಾಯ್ ಗೈಸ್. ಸೊ ಇವಾಗ ದಿಸ್ ಇಸ್ ಐಮ್ಯಾಕ್ಸ್. ಏನಂತ ಅಲ್ಲಿ ಸ್ಟಾರ್ಟ್ ಸಾರಿ ನೋಡಿ. ಈ ಎಂಡಿಂದ ಆ ಎಂಡ್ವರೆಗೂ ಫುಲ್ ಇದೆ. ಇಷ್ಟು ದೊಡ್ಡ ಸ್ಕ್ರೀನ್ ಇದು. ಸೊ ಅದಕ್ಕೆ ಅಷ್ಟೊಂದು ಕಾಸಿದಕ್ಕೆ. ಸೊ ಇಟ್ಸ್ ಅ ವೆರಿ ಬಿಗ್ ಸ್ಕ್ರೀನ್. ನಾರ್ಮಲ್ ಸೀಟ್ಸ್ ಇದ್ರೆ ರೆಕ್ಲೈನರ್ ಇಲ್ಲ, ಬಟ್ ಇಟ್ಸ್ ಅ ಬಿಗ್ ಒನ್. ನಾರ್ಮಲ್ ಸೀಟ್ಸೇ, ಬಟ್ ಇದು ಸ್ಕ್ರೀನ್ ನೋಡಿ ಎಷ್ಟು ದೊಡ್ಡ. ನಾನು 0.5 ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗ್ತಿಲ್ಲ. ಬಟ್ ಆ ಥಿಯೇಟ್ರ್ ಸ್ಟಾರ್ಟಿಂಗ್ ಅಷ್ಟು ನೋಡಿ, ಇಲ್ಲಿಂದ ಆ ಎಂಡಿಂದ ಈ ಎಂಡ್ವರೆಗೂ ಬರುತ್ತೆ. ಈ ಥರ ಒಂದು ಗೊತ್ತಮ್ಮ ಇದನ್ನೇ ಗೈಸ್ ನಾ ಹೇಳಿದ್ದು. ಸೊ ಈ ಥರ ಮೂವಿನೂ ಲೈಕ್ ಫ್ರಂಟಿಂದ ಇಟ್ಸ್ ತುಂಬ ಹತ್ರ ಇದೆ. ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋದು ರೇರ್. ನಾವು ನೋಡೋಣ ಹೆಂಗಿರುತ್ತೆ ಅಂತ ನೋಡ್ತೀನಿ. ಮಮ್ಮಿ ನಿಂಗೆ ನೆನಪಿದ್ಯಾ KGF ನೋಡಿದ್ವಿ ನಾವಿಲ್ಲಿ ಬಂದು? ಬಂದಿದ್ದ ಅವತ್ತು ಫಸ್ಟ್ ಟೈಮ್ ಜೀವನದಲ್ಲಿ ಐಮ್ಯಾಕ್ಸ್ಗೆ. ಅವತ್ತು ಫಸ್ಟ್ ಟೈಮ್ ಇವ್ರನ್ನ KGF 2 ನೋಡೋಕೆ ಕರ್ಕೊಂಡ್ಬಂದಿದ್ದೆ. ಅದಾದ್ಮೇಲೆ ಇವಾಗಲೇ ಕಾಂತಾರ ಚಾಪ್ಟರ್ 1 ನೋಡೋಕೆ ಕರ್ಕೊಂಡ್ಬರ್ತಾ ಇರೋದು ಗೈಸ್. ಅವತಾರ್ ನೋಡಿ, ಫುಲ್ ನೋಡಿ, ಸ್ಕ್ರೀನ್ ಫುಲ್ ಇದೆ. ಅದು ಬೇರೆ, ಇದು ಬೇರೆ. ಇದು ನೆಕ್ಸ್ಟ್ ಲೆವೆಲ್.
ಅದ್ರ ಪಾರ್ಟ್ ನೆಕ್ಸ್ಟ್ ಪಾರ್ಟ್ ಆ ಥರ ನೋಡೋಣ. ಆಯ್ತು, ಕರ್ಕೊಂಬರ್ತೀನಿ, ಇಲ್ಲಿಗೆ ಕರ್ಕೊಂಬರ್ತೀನಿ. ಓಕೆ, ಮೂವಿ ಫಸ್ಟ್ ಹಾಫ್ ಸೂಪರ್ ಆಗಿತ್ತಪ್ಪ, ಚೆನ್ನಾಗಿತ್ತು. ಫಸ್ಟ್ ಹಾಫ್ಗೆ ಹಿಂಗಂದ್ರೆ ನೀನು ಸೆಕೆಂಡ್ ಹಾಫ್ಗೆ ಏನಂತ? ಹೌದಾ, ಇನ್ನೂ ಚೆನ್ನಾಗಿ. ಸೆಕೆಂಡ್ ಹಾಫ್ ಅದ್ಭುತ. ಸೆಕೆಂಡ್ ಹಾಫ್ ಈಸ್ ನೀನೆಲ್ಲೂ ಯಾವ ಸಿನಿಮಾದಲ್ಲೂ ನೋಡ್ರಲ್ಲ ಅಂತ ಒಂದಿದು ಹೌದಾ, ಸೆಕೆಂಡ್ ಹಾಫ್. ನೋಡೋಣ ಬಾ. Now watching movies at PVR INOX is going to be more fun. ಸೊ ಗೈಸ್, ಫಸ್ಟ್ ಹಾಫ್ ಸಕ್ಕದಾಗಾಯಿತು. ನಾನು ನೋಡಿದ್ದೀನಿ, ನಂಗೆ ಐ ಲವ್ ದ ಮೂವಿ ಮ್ಯಾನ್. ರೆಸ್ಪೆಕ್ಟ್ ಜಾಸ್ತಿ ಆಯಿತು ಇನ್ನೂ ಅವ್ರ ಮೇಲೆ. ಸೊ ಆ ಥರ ಇದೆ ಮೂವಿ. ಹೋಗಿ ಏನಾದರೂ ತೊಗೊಳ್ಳೋಣ. ಅವನ ಬೈ ಪಾಪ್ಕಾರ್ನ್. ಸೊ ಕ್ಯಾರಮೆಲ್ ಪಾಪ್ಕಾರ್ನೇ. ಓಕೆ, ಕೇಳೋಣ, ಇದ್ರೆ ತೊಗೊಳ್ಳೋಣ. ಇಷ್ಟುದ್ದ ಲೈನ್ ಇದೆ ಗೈಸ್ ಎಲ್ಲ ಕಡೆ. ಆ್ಯಕ್ಚುಲಿ ಈ ಪಾಪ್ಕಾರ್ನ್ ಚೆನ್ನಾಗಿರುತ್ತೆ. ನಾನು ಆ ಪಾಪ್ಕಾರ್ನ್ ತೊಗೊತೀನಿ ಇವಾಗ. ಇವ್ರಿಗೆ ತೊಗೊಳ್ಳೋಣ. ನಾನು ಆಕಾಶ ಅದು ತಿಂತೀವಿ. ಅದು ಒಂಥರ ಡಿಫ್ರೆಂಟ್ ಪಾಪ್ಕಾರ್ನ್ ಗೈಸ್. ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇದು ನಾರ್ಮಲ್ ಪಾಪ್ಕಾರ್ನು ಇಲ್ಲಿರೋದು. ಯೂಶಲಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹಂಗೆ ತಾನೇ ಹೋಗ್ತಾ ಇದ್ದು, ಬರೀ ತಿನ್ನಕ್ಕೆ ಅಂತಾನೆ ಅದು ಇಂಟರ್ವಲ್ ಬಿಡ್ತಾರಂತೆ, ಎಸ್ಪೆಷಲಿ ಇವನ್ ಜಾಸ್ತಿ. ಸೊ ಇವಾಗ ನಮ್ಮಪ್ಪ ಅಮ್ಮಗೆ ನಮ್ಮಮ್ಮಗೆ ಬೇಯಿಸಿರೋ ಕಾರ್ನ್ ಬೇಕಂತೆ. ಆಮೇಲೆ ಅವ್ರಿಗೊಂದು ಪಾಪ್ಕಾರ್ನ್ ತೊಗೊಳ್ಳೋಣ. ಸೊ ನಾನು ಆ ಪಾಪ್ಕಾರ್ನ್ ತೊಗೊತೀನಿ, ಆಕಾಶನ ನ್ಯಾಚೋಸ್ ತೊಗೊತಾರಂತೆ. ಆಕಾಶ್ ನ್ಯಾಚೋಸ್ ಮತ್ತು ಸಮೋಸ ತೊಗೊಂಡೇನು ಗೈಸ್. ನಮಗೆ ಪಾಪ್ಕಾರ್ನ್, ಒಂದು ಚೀಸು ಮತ್ತು ಇದು ಟಿಕೆಟ್ಗಿಂತ ಜಾಸ್ತಿ ಇರುತ್ತೆ ಗೈಸ್ ಪ್ರೈಸು ಈ ಇದ್ರದ್ದು. ಆಸ್ತಿ ಪತ್ರ ತರಬೇಕು, ಜಾಸ್ತಿ ಪಾತ್ರೆ ತರಬೇಕು. ಆಸ್ತಿ ಪತ್ರ ಗೈಸಲ್ಲಿ ಕ್ಯಾರಮಲ್ ಇಲ್ಲ ಗೈಸ್. ಸೊ ಅದಕ್ಕೆ ಇಲ್ಲಿ ಚೀಸ್ ಮತ್ತು ಕ್ಯಾರಮಲ್ ಡಿಫ್ರೆಂಟ್ ಆಗಿದೆ. ಸೊ ಇದನ್ನು ಇದು ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಚಾಕ್ಲೇಟ್ ಎಲ್ಲ ಇದೆ ಗೈಸ್ ಇದರಲ್ಲಿ. ಯೂಶಲಿ ತಿಂದಿರ್ತೀರಾ, ಬಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆಯಂತೆ. ಮೂವಿ ಶುರು ಆಗಿಬಿಟ್ಟಿದೆ. ನಾನು ನೋಡಿದ್ದೀನಲ್ಲ, ಇದು 3ನೇ ಸರಿ ನಂದು. ಸೊ ಪಾಪ್ಕಾರ್ನ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ ಪಾಪ್ಕಾರ್ನ್. ಆ್ಯಕ್ಚುಲಿ ತಿಂದಿದ್ದೆ ನಾನು. ಇವಾಗ ಕ್ಯಾರಮಲ್ಗೆ ಹಿಂಸೆ ಆಗ್ಬಿಟ್ಟಿದೆ ಗೈಸ್. ಎಲ್ಲಿ ಹೋದ್ರೂ ಕ್ಯಾರಮಲ್ ಸಿಗ್ತಾ ಇಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಾವು ಎಕ್ಸ್ಟ್ರಾ ದುಡ್ಡು ಕೊಡೋಕ್ಕೆ ರೆಡಿ ಇದ್ರು ಕ್ಯಾರಮಲ್ ಸಿಗ್ತಾ ಇಲ್ಲ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಮಮ್ಮಿ ಹೆಂಗಿತ್ತು? ಸೂಪರ್ ಆಗಿತ್ತು, ನಿಜವಾಗ್ಲೂ ಹೇಳು. ನಿಜವಾಗಿ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಹೆಂಗಿತ್ತು ಅವ್ರ ಆ್ಯಕ್ಟಿಂಗು? ಆ್ಯಕ್ಟಿಂಗ್ ಸೂಪರ್ ಆಗಿದೆ ಅವ್ರದ್ದು. ರಿಷಬ್ ಶೆಟ್ಟಿ ಏನು ಸಖತ್ತಾಗಿ ಮಾಡೋರಲ್ಲ, ಇಂಟೆನ್ಸ್ ಆಗಿ ಚೆನ್ನಾಗಿ ಮಾಡವ್ರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯ್ತು ನನಗೆ. ಎಷ್ಟು ರೇಟಿಂಗ್ ಕೊಡ್ತೀಯ 10ಗೆ? 10ಗೆ 10 ನನ್ನ ಪ್ರಕಾರ. ಅಷ್ಟು ಕಷ್ಟಪಟ್ಟು ಕಾಡಲ್ಲೆಲ್ಲ ಅದೆಲ್ಲ ಹಿಂದಿನ ಕತೆ ಅದು. ಯಾಕಂದ್ರೆ ನೀನು ಎಷ್ಟು ಕೊಡ್ತೀಯ ರೇಟಿಂಗು? 10. ಎಷ್ಟು ಕೊಟ್ಟರು ಅದು ಏನು ಇದಿಲ್ಲ, ಜಾಸ್ತಿ ಇಲ್ಲ, ಕಮ್ಮಿನೇ. ಐನಾಕ್ಸಲ್ಲಿ ಕಾಂತಾರ ಹಿಂಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಕ್ಸ್ಟ್ರಾಡಿನರಿ ಗಾಯ್ಸ್, ಎಕ್ಸ್ಟ್ರಾಡಿನರಿ. ಇಂಥ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಬರಲ್ಲ. ಇನ್ನೊಂದು ಮತ್ತೆ ಅವರೇ ಕಾಂತಾರ ತೆಗಿಬೇಕಷ್ಟೇ, ನೆಕ್ಸ್ಟು ದಂತಕಥೆ 2. ಬಟ್ ಈ ಥರ ದೈವದ ಬಗ್ಗೆ, ದೇವ್ರ ಬಗ್ಗೆ ಈ ಒಂದು ಇದರಲ್ಲಿ ಲೈಕ್ ತುಳುನಾಡು ಸೈಡ್ದು ಅದರಲ್ಲೂ ನಾನು ನೋಡಿದೆ ಕೆಲವೊಂದು ಕಡೆ ಅವರೆಲ್ಲರೂ ಏನೋ ಅದು ಇದು ಹಂಗೆ ಮಾಡಬಾರ್ದಾಯ್ತು, ಹಿಂಗೆ ಮಾಡಬಾರ್ದಾಯ್ತು, ಇವರು ಎಲ್ಲ ಪರ್ಮಿಷನ್ ತೊಗೊಂಡೇ ಮಾಡಿರ್ತಾರೆ. ಬಟ್ ಆದ್ರೂ ಏನಾದ್ರು ಒಂದು ಖ್ಯಾತೆ ತೆಗಿತಾ ಇರಬೇಕು ನಮ್ಮ ಜನಗಳಿಗೆ. ಅವ್ರು ಯಾರು ಸಪೋರ್ಟ್ ಮಾಡೋಕ್ಕೆ ಬರಲ್ಲ ಗೈಸ್ ಯಾರಿಗೂ. ಅದಕ್ಕೆ ಯಾಕಿಟ್ಟೆ ತೊಗೊಳಂಗಿದ್ದಿದ್ರೆ ಅದೇನು ಮಾಡ್ತಿದ್ದು ಗೈಸ್. ನಮ್ಮಮ್ಮ ಇದ್ರೆ ತೊಗೊಳಕ್ಕೆ ಬಿಡಲ್ಲ. ಸೊ ನಾನು ಸಪ್ರೇಟಾಗಿ ಬಂದು ತೊಗೊತೀನಿ ಬೇರೆ ದಿವಸ. ಇದಾಗಿಂದ ಈ ಲಿಫ್ಟಲ್ಲೇ ಕಾಲ ಕಳೆದ್ವಿ. ಒಂದು ಅರ್ಧ ಗಂಟೆ ಆಯ್ತು ಬಂದು. ಅದು ಬರ್ತಾನೇ ಇದೆ. ಅವ್ನು ಮೇಲೆ ಹೋದ ಕೆಳಗಡೆ ಬರೋಕ್ಕೆ ಎಷ್ಟೊತ್ತು ಮಾಡ್ತಾನೋ. ನಮ್ಮ ಜನ ಹಿಂಗಾಗ್ಬಿಟ್ರೆ ಕಷ್ಟ. ಏನು ತಿಂತೀಯ ಮಮ್ಮಿ? ರಾಮೇಶ್ವರಂ, ಮೇ ಬಿ ರಾಮೇಶ್ವರಂ ಕೆಫೆಗೆ ಹೋಗಿ ಏನಾದರೂ ತಿನ್ಕೊಂಡು ಮನೆಗೆ ಹೋಗ್ಬೋದು. ಸೊ ಬನ್ನಿ ಇದ್ರ ಬಗ್ಗೆ ಹೇಳ್ತೀನಿ.
ಸೊ ಗೈಸ್ ಇವಾಗ ಜಸ್ಟು ರಾಮೇಶ್ವರಂ ಕೆಫೆಗೆ ಬಂದಿದ್ದೀನಿ. ಎಲ್ಲರೂ ಆನಿಯನ್ ದೋಸೆ ಮತ್ತು ಕಾಫಿ ಬಿಸಿಬೇಳೆ ಭಾತ್ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಆನಿಯನ್ ದೋಸೆ ಕೊಡೋದು ಲೇಟ್ ಆಗುತ್ತೆ, ನೋಡೋಣ ಏನು ಕೊಡ್ತಾರೆ ತಿನ್ನೋದು. ನನ್ನ ಫೇವ್ರೇಟ್ ಅಪ್ಪ ಇಲ್ಲಿ. ಇಲ್ಲಿ ನಿಮಗೆ ಅದು ಫೇವ್ರೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಸ್ಟ್ ಇಯರ್ನು ಇದೇ ಕೇಳಿದ್ದೆ ವಿಡಿಯೋದಲ್ಲಿ, ಪರವಾಗಿಲ್ಲ. ಅದೇ ಗೈಸ್ ಅದೇ ಜಟ್ ನೋಡಿ, ಒಂಥರ ಸ್ಪ್ರೇ ಥರ ಇದೆ. ಮನೆಗೆ ಬಂದ್ವಿ. ಸೊ ರಾಮೇಶ್ವರಂ ಕೆಫೆಲಿ ಒಳ್ಳೆ ಊಟ ಮಾಡಿ ಎಷ್ಟು ಕೊಡ್ತೀವಿ ರೇಟಿಂಗು ಕಾಂತಾರಾಗೆ? 10ಗೆ ಓಡ. ಏನು ಇಷ್ಟ ಆಯ್ತು ನಿಂಗೆ ಕಾಂತಾರದಲ್ಲಿ? ಒಂದು ಅದರ ಮೇನ್ ಪರ್ಟಿಕ್ಯುಲರ್ ಆಗಿ ಮ್ಯಾಕ್ಸಿ ನಿಂಗೇನು ಇಷ್ಟ ಆಯ್ತು ಮ್ಯಾಕ್ಸಿ? ಅಯ್ಯೋ ಅದೇನು ಕೊಟ್ಟು ತಿನ್ನಕ್ಕೆ ಬರ್ತಲ್ಲ ಗೈಸ್. ಏನು ಗೊತ್ತಾ, ನಾನು ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಇದ್ರ ನಿನಗೂ ಗೊತ್ತಿರಲ್ಲ ಆ ವಿಷಯ, ನಾವೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಲ್ಲ ಆಯಿತಾ ಗೈಸ್. ಒಂದು ವಿಷಯ ನಾನು 3ನೇ ಸರಿ ನೋಡ್ತಾ ಇರೋದು ಕಾಂತಾರದಲ್ಲಿ. 3ನೇ ಸರಿ ನೋಡಿದಾಗ ನನಗೆ ಗೊತ್ತಾಯಿತು ಏನಂತಂದರೆ, ರಾಜಾ ಕುಲಶೇಖರ ಅವರು ಒಂದು ಬೇಟೆಗೆ ಅಂತ ಬಂದಿರ್ತಾರೆ. ಸೊ ಅದೇ ಕಾಮಿಡಿ ಸ್ಟಾರ್ಟಿಂಗಲ್ಲಿ ಬೇಟೆಗೆ ಅಂತ ಬಂದಿರ್ತಾರೆ. ಆಮೇಲೆ ಅವರೆಲ್ಲ ಓಡೋಗ್ಬಿಡ್ತಾರೆ, ಈ ಸೈನಿಕರು ಮಾತ್ರ ಮಿಕ್ಕಿರ್ತಾರೆ. ಆಮೇಲೆ ರಿಷಬ್ ಶೆಟ್ಟಿ ಇವರು ಬೆರ್ಮೆ ಅವರೆಲ್ಲ ಬಂದು ಇವ್ರನ್ನೆಲ್ಲ ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಲಾಸ್ಟಲ್ಲಿ ಉಳ್ಕೊಳ್ಳೋದು ಇವರೊಬ್ಬರೇ ಕಾಮಿಡಿಯನ್ನು. ವಾಪಸ್ ದಾರಿ ತೋರಿಸ್ಬೇಕಾದ್ರೆ ಅವ್ರಿಗೊಂದು ಸ್ಟೋರಿ ಹೇಳ್ಬಿಟ್ಟು ಸ್ಟೋರಿ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಯ್ತಾ. ಡೀಟೇಲಿಂಗ್ ಏನು ಚೆನ್ನಾಗಿದೆ ಅಂದರೆ ಅವ್ರನ್ನ ಸ್ಟೋರಿ ಹೇಳ್ತಾರೆ. ಎಂತಂದರೆ ರಾಜನ್ನು ಕೊಲೆ ಮಾಡಕ್ಕೆ ಬಂದಿದ್ರು ಬ್ರಹ್ಮರಾಕ್ಷಸ. ಅದರಲ್ಲಿ ಆವಾಗ ರಾಣಿ ಬಂದು ಇದು ರಾಜನ್ ತಿನ್ನಕ್ ಹೋದಾಗ ಅವಾಗ ರಾಣಿ ಬಂದು ಅವ್ರ ಕರ್ಲಿ ಹೇರ್ನ ಅವ್ರು ಕೊಡ್ತಾರೆ. ಇದನ್ನ ಸರಿ ಮಾಡಿದ್ರೆ ಆಮೇಲೆ ಬಂದು ಸಾಯಿಸು ರಾಜನ ಅಂತ ಅಂದ್ಬಿಟ್ಟು ಹಂಗ್ ಮಾಡ್ತಾ ಇರ್ತಾರೆ. ಅದನ್ನ ಸುಮ್ಮನೆ ಹೇಳ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಆಯ್ತಾ. ಬಟ್ ಮಾಯ್ಕಾ ರಾಜ ಇದ್ರಲ್ಲ, ಆ ಮಾಯ್ಕಾ ರಾಜ ಆಮೇಲೆ ಹೇಳ್ತಾರೆ ಏನು ಗಂಗೆ ನಿನಗೆ ದಾರಿ ತೋರಿಸ್ತಾಳೆ ಹೋಗು ಅಂತ ಅಂತಾರೆ. ಸೊ ಅವಾಗ ಇವ್ರು ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದ್ಮೇಲೆ ಸೀದಾ ಹೋಗಿ ಅಲ್ಲಿ ತ್ರಿಶೂಲ ಎತ್ಕೊಂಬೋದಾಯ್ತು. ಬಟ್ ಅಲ್ಲಿರೋ ಬ್ರಹ್ಮ ರಾಕ್ಷಸನ ಯಾಕೆ ತೋರಿಸಿದ್ರು? ಈ ಡೀಟೇಲಿಂಗ್ಗೆ ಅವರು ಆ ಕೂದಲನ್ನ ಎಳಿತಾ ಇರ್ತಾರೆ, ಮತ್ತೆ ವಾಪಸ್ ಹೋಗ್ತಾ ಇರುತ್ತೆ. ಅದು ನನ್ನ ಸ್ಟಾರ್ಟಿಂಗಲ್ಲಿ ದಾರ ಅಂತ ಅಂದ್ಕೊಂಡಿದ್ದೆ ಅದನ್ನು. ಬಟ್ ಆ ಡೀಟೇಲಿಂಗ್ ಮಾತ್ರ ಸಖತ್ ಇಷ್ಟ ಆಯಿತು. ಹ್ಯಾಟ್ಸ್ ಆಫ್ ಫಾರ್ ದಟ್. ಸೊ ಆ ಡೀಟೇಲಿಂಗ್ ಏನೋ ಒಂಥರ ನನಗೆ ಈ ಸಾರಿ ನೋಡಿದಾಗ ಏನು ಗುರು ಹಿಂಗೆ ಅಂತ ಅನಿಸ್ತು. ಯಾರೋ ಒಬ್ರು ಯೂಟ್ಯೂಬರು ಅವರು ಕಾಂತಾರದಲ್ಲಿ ಸಾಂಗ್ಸ್ ಇಲ್ಲ ಚೆನ್ನಾಗಿ ಅಂತ ಅಂದಿದ್ದಾರೆ. ಎಲ್ಲರೂ ಏನು ಗೊತ್ತಾ, ಈಗ ಹಳೆ ಕಾಂತಾರ ಬರೀ ಕಾಂತಾರ ಇದೆಯಲ್ಲ, ಆ ಕಾಂತಾರನ ಕಂಪೇರ್ ಮಾಡ್ತಿದ್ದಾರೆ. ಈ ಕಾಂತಾರ ಬೇರೆ, ಆ ಕಾಂತಾರ ಬೇರೆ. ಅದ್ರಲ್ಲಿ ಸಾಂಗ್ಸ್ ಇದೆ, ಇದ್ರಲ್ಲಿ ಸಾಂಗ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದ್ರಲ್ಲೂ ಸಿಂಗಾರ ಸರಿ ಇಡೋಕ್ಕಾಗಲ್ಲ. ಓಕೆ, ಇಟ್ಸ್ ಅ ಕಾಮನ್ ಸೆನ್ಸ್. ಅದರಲ್ಲಿ ಆ ಸಾಂಗ್ ಹೆಸರೇನು ಆಕಾಶ್? ಬ್ರಹ್ಮಕಳಶ ಸಾಂಗ್ ಒಂದಿದೆ. ಆ ಒಂದು ಸಾಂಗ್ ಸಾಕು, ಇಯರ್ಫೋನ್ ಹಾಕೊಂಡು ಕೇಳಿ ಕಳ್ದೋಗ್ಬಿಡ್ತೀರ. ಸೊ ಸಾಂಗ್ ಇಲ್ಲ, ಚೆನ್ನಾಗಿಲ್ಲ, ಫೈಟ್ ಇದೆ, ಗೀಟಿದೆ, ಮೂವಿ ಥರ ನೋಡಿ. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಬಟ್ ನಾನು ಮಾತ್ರ ಸಖತ್ ಎಂಜಾಯ್ ಮಾಡಿದ್ದೀನಿ ಮೂವಿನ. 3 ಸಲ ನೋಡಿದ್ದೀನಿ, 3 ಸಲ ನೋಡಿದ್ರು ಬೇಜಾರಾಗಿಲ್ಲ. ಅಂಥ ಒಳ್ಳೆ ಮೂವಿ. ನಾವೆಲ್ಲ ಪುಣ್ಯ ಮಾಡಿದ್ವಿ ಏನೋ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಳ್ಳೆ ಮೂವಿ ಕೊಡೋಕೆ. ಇವರೆಲ್ಲ ನಮ್ಗೆ ಇನ್ಸ್ಪಿರೇಷನ್, ಮುಂದೆ ಆ್ಯಕ್ಟರ್ ಆಗಬೇಕು ಅಂತ ಹೊರಟಿರೋರಿಗೆ. ಸೊ ಖಂಡಿತ ಇದನ್ನು ಇಟ್ಕೊಂಡು ಮುಂದೆ ಹೋಗಿ ನಾನು ಒಂದು ಒಳ್ಳೊಳ್ಳೆ ಮೂವೀಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಪಿರೇಷನ್ಗೆ ಯಾರಿಗೂ ಗೊತ್ತು. ಇವತ್ತು ಹಿಂಗೆ ಹೇಳ್ತಾ ಇದ್ದೀನಿ, ನಾಳೆ ನೀವೇ ಇಲ್ಲಿರೋ ವೀಡಿಯೋ ಎತ್ಬಿಟ್ಟು ಅಲ್ಲಿಗೆ ಸೂರ್ಯ ಇವತ್ತು ಹಿಂಗೆ ಅಂದಿದ್ದ, ಅವತ್ತಲ್ಲಿ ಮೂವಿ ಮಾಡಿರ್ತಾನೆ ಅಂತ ಅವ್ರ ಜೊತೆನೇ ಆ್ಯಕ್ಟ್ ಮಾಡ್ಬೋದು ನಾನು, ರಿಷಬ್ ಶೆಟ್ಟಿ ಅವ್ರ ಜೊತೆ. ಬಟ್ ಖಂಡಿತ ರುಕ್ಮಿಣಿ ವಸಂತ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತೀನಿ. ಇಟ್ಸ್ ಮೈ ಡ್ರೀಮ್. ಓಕೆ, ಐ ಡೂ ಇಟ್. ಓಕೆ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಥಿಯೇಟ್ರ್ ಹೆಂಗಿದೆ, ಐನಾಕ್ಸಲ್ಲಿ ಹೆಂಗಿದೆ, ಐನಾಕ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ. ದಯವಿಟ್ಟು ಹೋಗಿ ಐನಾಕ್ಸಲ್ಲಿ ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಅವತಾರ್ ಬೇರೆ ರಿಲೀಸ್ ಆಗ್ತದೆ ಐನಾಕ್ಸಲ್ಲಿ. 19th ಡಿಸೆಂಬರ್. ದಯವಿಟ್ಟು ಹೋಗಿ ನೋಡಿ, ಖುಷಿ ಪಡಿ ಅಂತ ಹೇಳ್ತೀನಿ. ಇರೋದೊಂದು ಜೀವನ, ಅಷ್ಟು ಇಷ್ಟು ಅಂತ ಕೂತ್ರೆ ಆಗಲ್ಲ. ದುಡ್ಡಾದರೆ ಬರ್ತಿರುತ್ತೆ, ಆದರೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮತ್ತೆ ಸಿಗಲ್ಲ. ನಿಮ್ಗೆ ಬೇಕು ಅಂದರೂ ಮತ್ತೆ ಇನ್ನೊಂದ್ಸರಿ ಹಾಕಲ್ಲ ಕಾಂತಾರ ಹೋದ್ಮೇಲೆ. ಓಕೆ, ಸೊ ಮುಂದಿನ ವಿಡಿಯೋ ಒಂದು ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು